ಸ್ನೇಹಿತರೆ, ಈಗ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಜೊತೆಗೆ ನೀವು ಕೇಳಿದಂಥ ಕೆಲವು ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಕೊಡ್ತೀನಿ. ವಿಸರ್ಜನೆ ಮಾಡುವ ಸಮಯವನ್ನು ಕೂಡ ಹೇಳ್ತೀನಿ. ಈಗ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ನಿನ್ನೆ ಹೂ ಏರಿಸೋವರೆಗೂ ಬಂದಿದ್ದೆ ನಾನು. ಇನ್ನು ಉಡಿ ತುಂಬೋದು, ಪ್ರಥಮ ನೈವೇದ್ಯ ಅಂತ ಹೇಳಿದ್ದೆ. ಎಲ್ಲವನ್ನ ಈಗ ಅಂದರೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ರಲ್ಲ, ಅದು ಯಾವಾಗ ನೈವೇದ್ಯ ಮಾಡಬೇಕು ಅದನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ದೇವಿ ಅಷ್ಟೋತ್ತರವೆಲ್ಲ ಹೇಳಿದ ಮೇಲೆ ಅಂದರೆ ನೀವು ಕುಂಕುಮಾರ್ಚನೆಯನ್ನು ಸಹ ಇಲ್ಲಿ ಮಾಡ್ಬೋದು. ದೇವಿ ಅಷ್ಟೋತ್ತರ ಹೇಳ್ತಾ ಹೂಗಳನ್ನು ಏರಿಸ್ಬೋದು. ಅದೆಲ್ಲ ಆದಮೇಲೆ ದೇವಿಯ ಎದುರುಗಡೆ ಜಾಗ ಇದ್ದರೆ ಅಲ್ಲಿ ಉಡಿ ತುಂಬಬಹುದು. ಇಲ್ದಿದ್ರೆ ದೇವಿಯ ಬಲಭಾಗದಲ್ಲಿ ಉಡಿಯನ್ನು ಒಂದು ತಟ್ಟೆ ಇಟ್ಟು ಉಡಿಯನ್ನು ತುಂಬಬೇಕಾಗ್ತದೆ. 5 ತರಹದ ಯಾವುದೇ ಹಣ್ಣುಗಳನ್ನಾಗಿರ್ಬೋದು, 5 ತರಹದ ಹಣ್ಣುಗಳು ಮತ್ತು ಅಡಿಕೆ ಬೆಟ್ಟ, ತಾಂಬೂಲ, ದಕ್ಷಿಣೆ ಎಲ್ಲವನ್ನು ಇಟ್ಕೊಂಡು 5 ಸಲ, ಒಂದೊಂದು ಸಲ 2 ಹಣ್ಣು ತೆಗೆದುಕೊಳ್ಬೇಕು. ಬಾಳೆಹಣ್ಣು 5 ಹಣ್ಣು ಇರಬೇಕು. ಉಳಿದ ಎಲ್ಲ ಹಣ್ಣುಗಳು 2 ಇರಬೇಕು. ಆ 2 ಹಣ್ಣು ಬೊಕ್ಸೆಯಲ್ಲಿ ಇಟ್ಕೊಳ್ಬೇಕು. ಪ್ರಥಮದಲ್ಲಿ ತಾಂಬೂಲ ದಕ್ಷಿಣೆ ಇರಬೇಕು. ನಂತರ ಅಕ್ಕಿ ಹಣ್ಣುಗಳನ್ನು ಒಟ್ಟು 5 ಸಲ ಆ ರೀತಿಯಾಗಿ ಆಕೆಗೆ ಉಡಿಯನ್ನು ತುಂಬಬೇಕು. ಮನೆಗೆ ಬಂದಂಥ ಮಹಾಲಕ್ಷ್ಮಿಯನ್ನು ಕೂಡಿಸಿ ಉಡಿಯನ್ನು ತುಂಬಿ ಧೂಪ ದೀಪ ಮಾಡಬೇಕು. ಧೂಪ ದೀಪ ಮಂತ್ರವನ್ನು ಹೇಳೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ ನೋಡ್ರಿ. ಯಾರೋ ಪ್ರಶ್ನೆ ಕೇಳಿದ್ರಿ, ನೀವು ಮಂತ್ರವನ್ನೆಲ್ಲ ಬರೆದು ಹಾಕ್ರಿ ಅಂಥೇಳಿ. ಎಷ್ಟೋ ಬಾರಿ ಹೇಳಿನಿ ನಾನು ವೈದಿಕ ಪದ್ಧತಿಯಿಂದ ನಾವು ಯಾರ್ದಾದ್ರೂ ಮನೆಗೆ ಪೂಜೆಗೆ ಹೋದಾಗ ನಾವು ಪೂಜೆಯನ್ನು ಮಾಡಿಸ್ತಿರ್ತೀವಿ, ಮಂತ್ರವನ್ನು ನಾವು ಹೇಳ್ತಿರ್ತೀವಿ, ಅವರು ಕರ್ಮವನ್ನು ಮಾಡ್ತಿರ್ತಾರೆ. ಅಂದರೆ ಪೂಜಾ ಕರ್ಮ ಕರಿಷ್ಯೆ ಅಂಥೇಳಿ ಸಂಕಲ್ಪ ಇರ್ತದೆ. ಪೂಜೆಯನ್ನು ಮಾಡುವುದು ನಿಮ್ಮ ಕರ್ತವ್ಯ, ಮಂತ್ರವನ್ನು ಹೇಳಿ ನಾವು ಪೂಜೆಯನ್ನು ಮಾಡಿಸೋದು ನಮ್ಮ ಕರ್ತವ್ಯ ಇರ್ತದೆ. ನೀವು ಮಂತ್ರ ಹೇಳಬೇಕು ಅಂತ ಏನೂ ಇರೋದಿಲ್ಲ. ಮಂತ್ರ ಬ್ರಾಹ್ಮಣರಿಂದ ಮಂತ್ರವನ್ನು ಹೇಳಿಸ್ಕೊಳ್ಬೇಕು, ನೀವು ಕೈಯಿಂದ ಪೂಜೆಯನ್ನು ಮಾಡಬೇಕು. ಇದು ಶ್ರೇಷ್ಠ ಫಲವನ್ನು ತಂದು ಕೊಡ್ತದೆ. ಅದಕ್ಕಾಗಿ ನಾನು ನಿಮಗೆ ಸಂಕಲ್ಪ ಹೇಳ್ಕೊಡ್ತೀನಿ. ಪೂಜಾ ಫಲ ಎಲ್ಲ ರೀತಿಯ ಪೂಜಾ ವಿಧಿವಿಧಾನಗಳನ್ನು ಹೇಳ್ಕೊಡ್ತೀನಿ. ಎಲ್ಲೆಲ್ಲಿ ಯಾವ ಮಂತ್ರಗಳನ್ನ ಹೇಳಬೇಕು, ಮಂತ್ರಗಳನ್ನ ಸಹ ನಾನೇ ಹೇಳ್ತೀನಿ. ನೀವು ಕೇವಲ ಪೂಜಾ ಅನ್ನುವ ಕರ್ಮ ಅಂದ್ರೇನು, ಕೆಲಸ, ಪೂಜೆಯ ಕೆಲಸವನ್ನು ಮಾತ್ರ ನೀವು ಮಾಡಬೇಕು. ಭಕ್ತಿ ಶ್ರದ್ಧೆಯಿಂದ ಲಕ್ಷ ಕೊಟ್ಟು. ಇನ್ನು ನಾನೇ ಮಂತ್ರಗಳನ್ನ ಹೇಳ್ಕೊಂಡು ಮಾಡ್ತೇವೆ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಇನ್ನು ಧೂಪ, ಕೆಲವರು ಉದ್ದಿನ ಕಡ್ಡಿ, ಹಾಲು ಮಡ್ಡಿ ಬೆಳಗ್ತೀರಿ. ಅದು ನಾವು ಏನು ಮಾಡ್ತೀವಿ ಅಂದರೆ ಧೂಪ ಅಂದರೆ ಇಡ್ಲಿ ಒಲೆಯಿಂದ ಅಂದರೆ ಇದ್ದಲಿಯನ್ನು ಕಾಯಿಸಿ ಅದರ ಮೇಲೆ ಧೂಪವನ್ನು ಹಾಕಿ ಧೂಪವನ್ನು ಮಾಡ್ತೀವಿ. ಆ ಧೂಪ ಆರೋಗ್ಯಕ್ಕೂ ಕೂಡ ಬಹಳಷ್ಟು ಒಳ್ಳೆಯದು ಅಂಥೇಳಿ. ವನಸ್ಪತಿರಸೋದ್ಭೂತೋ ಗಂಧಾಢ್ಯಗಂಧರೋತ್ತಮ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಶ್ರೀವರಮಹಾಲಕ್ಷ್ಮೀಯತಾಭ್ಯೋ ನಮಃ ಧೂಪಮಾಘ್ರಾಪಯಾಮಿ ಅಂಥೇಳಿ ಧೂಪವನ್ನು ಬೆಳಗಬೇಕು. ಘಂಟೆಯನ್ನು ಬಾರಿಸ್ತಿರ್ಬೇಕು. ನಂತರ ಒಂದು ನೀಲಾಂಜನ ದೀಪವನ್ನು ಆಕೆಗೆ ಬೆಳಗಬೇಕು. ಅಂದರೆ ಧೂಪಂ ಸಮರ್ಪಯಾಮಿ, ಧೂಪಾನಾಂತರೇಣ ದೀಪಂ ಸಮರ್ಪಯಾಮಿ, ದೀಪ ದರ್ಶಯಾಮಿ ಅಂತ ಹೇಳ್ತೇವೆ. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವನ್ನಿನಾಯೋಜಿತಂ ಮಯಾ ದೀಪಂ ಗ್ರಹಾಣ ದೇವೇಶ ತ್ರೈಲೋಕ್ಯಂ ತಿಮಿರಾಪಃ ಭಕ್ತ್ಯಾ ದೀಪನ ಪ್ರಿಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿ ಮಾಂ ನಿರಯಾತ್ ಘೋರ ದೀಪೋಯಂ ಪ್ರತಿಗೃಹ್ಯತಾಂ ಶ್ರೀವರಮಹಾಲಕ್ಷ್ಮೀಯತಾಭ್ಯೋ ನಮಃ ದೀಪಂ ದರ್ಶಯಾಮಿ ಅಂಥೇಳಿ. ನಂತರ ನೈವೇದ್ಯ ಮಾಡಬೇಕು. ಈಗ ಪ್ರಥಮ ನೈವೇದ್ಯ ಏನಿರ್ತದೆ ಅಂದ್ರೆ ಏನು 5 ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಏನು ಇಟ್ಟಿರ್ತಿರಲ್ಲ, ಆ ಡ್ರೈ ಫ್ರೂಟ್ಸನ್ನು ಒಂದು ಮಂಡಲವನ್ನು ಬರಿಬೇಕು. ಮಂಡಲವನ್ನು ಬರೆದು ದೇವಿ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಬೇಕು. ಆ ನೈವೇದ್ಯವನ್ನು ಮಾಡಬೇಕಾದ್ರೆ ನೈವೇದ್ಯಂ ಗೃಹ್ಯತಾಂ ದೇವಂ ಭಕ್ತಿಂ ಮೇ ಹೆಚ್ಚಲಾಂ ಕುರು ಈಪ್ಸಿತಂ ಮೇ ವರಂ ದೇಹಿ ಪರತ್ರ ಚ ಪರಮಾಂ ಗತಿಂ. ಆ ಒಂದು ತುಳಸಿ ದಳವನ್ನು ಅದರಲ್ಲಿ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಶರ್ಕರ ಅಂದರೆ ಕಲ್ಸಕ್ರಿ ಅಥವಾ ಸಕ್ಕರೆ ತುಂಡು ಸ್ವಲ್ಪ ಹಾಕಿ ಅದನ್ನು ನೈವೇದ್ಯವನ್ನು ಮಾಡಿಕೊಳ್ಬೇಕು. ಈ ನೈವೇದ್ಯವನ್ನು ನೀವು ವಿಸರ್ಜನೆ ಮಾಡ್ತಿರಲ್ಲ ಆವಾಗ ತೆಗಿಬೇಕು. ಪೂಜಾ ವಿಸರ್ಜನೆ ಸಹ ಆದಮೇಲೆ ಅದನ್ನು ತೆಗೆದು ನೀವು ಮನೆ ಮಂದಿ ಎಲ್ಲ ತಿನ್ಬೋದು. ಈ ರೀತಿಯಾಗಿ ಆಕೆಗೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಮತ್ತು ಸಕ್ಕರೆ ಇಟ್ಟು ಪ್ರಥಮ ನೈವೇದ್ಯ ಮಾಡಿ ಆರತಿಯನ್ನು ಬೆಳಗಬೇಕು. ಅಂದರೆ ಮೊದಲು ಒಂದು ಆರತಿ, ನೀಲಾಂಜನ ಆರತಿಯನ್ನು ಆಕೆಗೆ ಬೆಳಗಬೇಕು.
ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿ ನಾರಾಯಣ ಪ್ರಿಯಳಿಗೆ. ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಪಿಲ್ಲೆ ಕಾಲುಂಗುರಲುಲ್ಲು ಪೈಜಣರುಳಿಗಿಲ್ಲು ಗಿಲ್ಲೆಂದು ಹೆಜ್ಜೆಯ ನೀಡುತ್ತಾ ಉಲ್ಲಾಸದಿಂದ ನಡುವೆ ಗುಢ್ಯಾಣ ಫುಲ್ಲನಾಭನ ಪ್ರಿಯಳಿಗೆ. ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ. ಈ ರೀತಿ ಆರತಿಯನ್ನು ಮಾಡಿ ನಂತರ ಅಡುಗೆ ನೈವೇದ್ಯವನ್ನು ಮಾಡಬೇಕು. ಯಾಕಂದರೆ ಬೆಳಗ್ಗೆ ನಾವು ಪೂಜೆಯನ್ನು ಮಾಡ್ತಾ ಅಡುಗೆ ಮಾಡ್ತಾ ಪೂಜೆ ಮಾಡೋದು ಅಷ್ಟು ಸರಿ ಅನಿಸೋದಿಲ್ಲ. ಯಾಕಂದರೆ ಸಂಕಲ್ಪ ಮಾಡಿರ್ತೀವಿ, ಪೂಜೆ ಸರಿಯಾಗಿ ಆಗಬೇಕು. ಅದಕ್ಕೆ ಬೆಳಗಿನ ಸಮಯದಲ್ಲಿ ಏನು ಮುಹೂರ್ತವನ್ನು ಕೊಟ್ಟಿಲ್ಲ ಸಮಯದಲ್ಲಿ ಪೂಜೆಯನ್ನೆಲ್ಲ ಮುಗಿಸ್ಬಿಡಬೇಕು. ನಂತರ ಇಷ್ಟು ಆರತಿ ಎಲ್ಲ ಮಾಡಿ ಬಂದು ಅಡುಗೆಗೆ ನಿಲ್ಲಬೇಕು. ಪೂರ್ಣ ಅಡುಗೆಯನ್ನೆಲ್ಲ ಮಾಡಿಕೊಂಡು, ಅಂದರೆ ಒಂದೇ ಥರ ಆಗಿಬಿಡ್ತದೆ, ಒಂದು ಕಡೆ ಪೂಜೆ ಒಂದು ಕಡೆ ಅಡುಗೆ ಅಂದರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ಪೂಜೆಯನ್ನೆಲ್ಲ ಸಮಾಧಾನದಿಂದ ಮುಗಿಸಿ ನಂತರ ಅಡುಗೆಗೆ ನಿಲ್ಲಬೇಕು. ಅಡುಗೆ ಎಲ್ಲ ಮುಗಿದ ಮೇಲೆ ಅಲ್ಲಿ ನಿಮ್ಮ ಕುಲದೇವರಿಗೂ ನೈವೇದ್ಯ ಮಾಡಬೇಕು. ಒಂದು ಮಹಾಲಕ್ಷ್ಮಿಗೆ ಬಾಳೆ ಎಲೆಯಲ್ಲಿ ಬಡಿಸಿ ಆಕೆಗೂ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಿ ತಾಂಬೂಲ ದಕ್ಷಿಣೆ ಸಹ ಇಟ್ಟು ಕುಡಿಲಿಕ್ಕೆ ನೀರನ್ನು ಇಡಬೇಕು. ನೀರು ಸಹ, ಯಾಕಂದರೆ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ ಹೇಳ್ತೇವೆ. ಅದಕ್ಕೆ ನೈವೇದ್ಯವನ್ನು ಸರಿಯಾಗಿ ಮಂಡಲವನ್ನು ಹಾಕಿ, ಈಗಾಗಲೇ ಮಂಡಲ ತೋರಿಸ್ಕೊಟ್ಟೀನಿ, ಮಂಡಲವನ್ನು ಹಾಕಿ ನೈವೇದ್ಯದ ಬಾಳೆ ಎಲೆಯನ್ನು ಬಡಿಸ್ಬೇಕು. ಕುಡಿ ಬಾಳೆ ಎಲೆ ಇರಬೇಕು. ಮಹಾಲಕ್ಷ್ಮಿಗೆ ಯಾವಾಗಲೂ ಕುಡಿ ಬಾಳೆ ಎಲೆನೇ ಬಡಿಸ್ಬೇಕು. ಇಟ್ಟು ಆಕೆಗೆ ಎಲ್ಲ ಚಟ್ನಿ ಕೋಸಂಬರಿ ಎಲ್ಲವನ್ನು ಬಳಸಬೇಕು. ನೈವೇದ್ಯದ ಎಲೆಗೆ ಉಪ್ಪನ್ನು ಬಡಿಸ್ಬಾರ್ದು, ನೆನ್ಪಿಟ್ಕೊಳ್ರಿ. ದೇವಿಯ ಬಲಭಾಗದಲ್ಲಿ ಪಾಯಸ ಬರಬೇಕು. ತರಕಾರಿಗಳೇನಿದ್ರೂ ಬಲಭಾಗದಲ್ಲಿ ಬರಬೇಕು. ಚಟ್ನಿ ಕೋಸಂಬರಿ ಎಡಭಾಗದಲ್ಲಿ ಬರಬೇಕು. ಈ ರೀತಿಯಾಗಿ ಅನ್ನವನ್ನು ಮಧ್ಯದಲ್ಲಿ ಬಡಿಸ್ಬೇಕು. ಈಗ ಈ ರೀತಿಯಾಗಿ ಬಡಿಸಿ ಚಿತ್ರಾನ್ನ ನೀವು ಏನೇನು ಮಾಡಿರ್ತೀರಲ್ಲ ಅವನ್ನೆಲ್ಲವನ್ನು ನೀಟಾಗಿ ಬಾಳೆ ಎಲೆಯಲ್ಲಿ ಬಡಿಸಿ ಒಂದು ಮಹಾ ನೈವೇದ್ಯ ಮಾಡಬೇಕು. ಒಂದು ಲಕ್ಷ್ಮೀ ನೈವೇದ್ಯ, ಲಕ್ಷ್ಮೀ ಸಹಿತ ನಾರಾಯಣ ದೇವ್ರನ್ನ ನೆನೆಸಿ ನೈವೇದ್ಯ ಮಾಡಿ ಕುಡಿಲಿಕ್ಕೆ ನೀರಿಟ್ಟಿರಬೇಕು. ಅದನ್ನು ಕೂಡ ನೈವೇದ್ಯ ಮಾಡಿ ನಂತರ ತಾಂಬೂಲ ದಕ್ಷಿಣೆಯನ್ನು ಇಡಬೇಕು. ತಾಂಬೂಲ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ತಾಂಬೂಲಂ ಸಮರ್ಪಯಾಮಿ ಸುವರ್ಣ ಪುಷ್ಪ ದಕ್ಷಿಣಾನಾಂ ಸಮರ್ಪಯಾಮಿ ಅಂಥೇಳಿ ಅದರ ಮೇಲೆ ಅಕ್ಷತೆಯನ್ನು ಹಾಕಿ ದೇವ್ರ ಮೇಲೆ ಅಕ್ಷತೆಯನ್ನು ಹಾಕಬೇಕು. ಇದಾದ ಮೇಲೆ ಮಂತ್ರಪುಷ್ಪವನ್ನು ಮಾಡಬೇಕು. ಮಂತ್ರಪುಷ್ಪಂ ಸಮರ್ಪಯಾಮಿ ಅಂಥೇಳಿ ಅಕ್ಷತೆ ಹೂವನ್ನು ಹಾಕಬೇಕು. ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು. ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದ ಮೇಲೆ ಕೈಯಲ್ಲಿ ಸ್ವಲ್ಪ ಹಾಲನ್ನು ಹಿಡ್ಕೊಂಡು ಅರ್ಘ್ಯವನ್ನು ಕೊಡಬೇಕು. ಒಂದು ಸಲ ಅರ್ಘ್ಯವನ್ನು ಮಹಾಲಕ್ಷ್ಮಿಗೆ ಕೊಡಬೇಕಾಗ್ತದೆ. ಅರ್ಘ್ಯ ಮಂತ್ರನ ಹೇಳ್ತೀನಿ, ನೀವು ಕೈಯಲ್ಲಿ ಹಾಲು ಹಾಕ್ಕೊಂಡು ಆಕೆಗೆ ಒಂದು ಕೆಳಗೊಂದು ತಟ್ಟೆ ಇಟ್ಕೊಂಡಿರಬೇಕು. ಅರ್ಘ್ಯವನ್ನು ಬಿಟ್ಟರೆ ಸಾಕು. ಕೈಯಲ್ಲಿ ಹಾಲನ್ನು ಹಿಡ್ಕೊಳ್ರಿ, ನಾನು ಹೇಳ್ತೀನಿ ಮಂತ್ರವನ್ನು. ಕ್ಷೀರೋದ್ಧಾರಣ ಸಂಭೂತೆ ವಿಷ್ಣು ಪತ್ನಿ ಸುಶೋಭಿತೆ ಅರ್ಘ್ಯಂ ಗ್ರಹಾಣತ್ವಂ ದೇವಿ ಸರ್ವ ಅಭಿಷ್ಟಂಚ ದೇಹಿ ಮೇ ಶ್ರೀ ವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಅರ್ಘ್ಯಂ ಸಮರ್ಪಯಾಮಿ ಅಂತ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಟ್ಟಾದಮೇಲೆ ದೀರ್ಘಮಾಯುರ್ಧನಂ ಧಾನ್ಯಂ ಸೌಮಾಂಗಲ್ಯಂಚ ಪುತ್ರಗಾಂ ದೇಹಿ ಮೇ ದೇವಿ ಸುಪ್ರೀತೆ ಪಶುರತ್ನಾದಿ ಸಂಪದಂ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಹಣಿ ಹಚ್ಚಿ ನಮಸ್ಕಾರ ಮಾಡಬೇಕು. ನಂತರ ದಾರವನ್ನು ಇಟ್ಟಿರ್ತಿರಲ್ಲ ಅದಕ್ಕೆ ಅರಿಶಿನ ಕುಂಕುಮ ಹೇರಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ದಾರಿದ್ರ್ಯ ಸಾಗರೆ ಮಗ್ನ ಭೀತ್ಯಾಹಂ ಭವಭೀತಿತಃ ಧೋರಂ ಗೃಹ್ಣಾಮಿ ಕಮಲೆ ಮಮ ಅಭಿಷ್ಟ ಪ್ರದಾಭವ ಅಂಥೇಳಿ ಕೈಗೆ ಆ ದಾರವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಒಂದು ಹೂವನ್ನು ಕಟ್ಟಬೇಕು. ಕಟ್ಟಿ ನಿಮ್ಮ ಮನೆಯಲ್ಲಿ ಯಾರು ಮುತ್ತೈದೆಯರಿದ್ದರೆ, ಅಂದರೆ ನಿಮ್ಗಿಂತ ಹಿರಿಯರು ಇದ್ದರೆ ಅವ್ರ ಕಡೆಯಿಂದ ಕಟ್ಟಿಸ್ಕೊಳ್ಬೇಕು. ಇಲ್ದಿದ್ರೆ ನೀವು ಅವ್ರಿಗೆ ಕಟ್ಟಬೇಕು, ಅವರು ನಿಮಗೆ ಕಟ್ತಾರೆ. ಇಲ್ದಿದ್ರೆ ಪತಿ ಇದ್ದರೆ ಪತಿ ಕೈಯಿಂದ ಕಟ್ಟಿಸ್ಕೊಳ್ಬೇಕು. ಯಾರೂ ಇಲ್ಲ ಅಂದರೆ ನೀವೇ ದೇವ್ರ ಮುಂದಿಟ್ಟು ಕಟ್ಕೊಳ್ಬೋದು. ದಾರವನ್ನು ಕಟ್ಕೊಳ್ಬೇಕಾದ್ರೆ ಕಮಲೇ ಧೋರು ರೂಪೇಣ ಸ್ಥಿತಿ ಸರ್ವಾಗಹಾರಿಣಿ ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಮೇ ನಿವಾರಯ, ನನ್ನ ಎಲ್ಲ ದಾರಿದ್ರ್ಯ ದೂರವಾಗಲಿ ಅಂತ ಹೇಳಿ ಬೇಡ್ಕೊಳ್ಬೇಕು ಆಕೆಯನ್ನು. ನಂತರ ದಾರವನ್ನು ಕಟ್ಕೊಂಡ್ಮೇಲೆ ಆ ಮಹಾದೇವಿಗೆ ನಮಸ್ಕಾರವನ್ನು ಮಾಡಬೇಕು.
ಆ ನಮಸ್ಕಾರ ಮಾಡಬೇಕಾದ್ರೆ ದ್ವಾದಶ ಗ್ರಂಥಿ ಸಂಯುಕ್ತಂ ಕೃತಂ ದ್ವಾದಶ ತಂತುಭಿಃ ಧಾರಯಾಮಿ ಮಹಾದೇವಿ ಸೂತ್ರಂತೆ ಸರ್ವಮಂಗಳೇ. ಈ ರೀತಿ ದಾರಕ್ಕೆ ನಮಸ್ಕಾರ ಮಾಡಿ ಈ ದಾರವನ್ನು ನಾವು ಹುಣ್ಣಿಮೆ ದಿವಸ ತೆಗಿತಾರೆ. ಕೆಲವ್ರ ಮನೆಯಲ್ಲಿ ಅಷ್ಟಮಿವರೆಗೂ ಕಟ್ಕೊಳ್ತಾರೆ. ಕೆಲವರು ಈ ಶ್ರಾವಣ ಪೂರ್ಣ ಇರುವ ಹಾಗೆ ಕಟ್ಕೊಂಡು ನಂತರ ಶ್ರಾವಣ ಮುಗಿದ ಮೇಲೂ ಬಿಚ್ತಾರೆ. ಆದರೆ ಹುಣ್ಣಿಮೆಗೆ ತೆಗಿಬೇಕು ದಾರ ಅಂಥೇಳಿ. ದಾರವನ್ನು ತೆಗೆದು ಅಲ್ಲಿ ಇಲ್ಲಿ ಒಗಿಬಾರ್ದು. ಅದನ್ನು ಎಲ್ಲಾದರೂ ಅಂದರೆ ಗಿಡದ ಕೆಳಗೆ ತುಳಸಿ ಕಟ್ಟೆಯಲ್ಲಿ ಹಾಲು ತುಪ್ಪ ಹಾಕಿ ಮನ್ನಿಸ್ಬೇಕು. ಎಲ್ಲಿ ಬೇಕಾದಲ್ಲಿ ಒಗೆದ್ರೆ ನಾಳೆ ನಿಮಗೇನೆ ಕಷ್ಟ ಬರ್ತದೆ. ಅದಕ್ಕಾಗಿ ಹಾಗೆಲ್ಲ ಒಗಿಬಾರ್ದು. ನಂತರ ಸ್ಮೃತ್ಯಾಚನ ಮುಕ್ತ ತಪ ಪೂಜಾ ಕ್ರಿಯಾದಿಶೋ ನ್ಯೂನ್ಯಂ ಸಂಪೂರ್ಣತೆಯಾತಿ ಸದ್ಯ ಒಂದೇ ತಮುಕ್ತ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ ಯತ್ಕನ್ಮಯಾದೇವ ಪರಿಪೂರ್ಣಂ ತಸ್ಮೈ ಅನೇನ ಈ ಒಂದು ವರಮಹಾಲಕ್ಷ್ಮಿ ವೃತಾಂಗತ್ವೇನ ಷೋಡಶೋಪಚಾರ ಪೂಜನೇನ ಶ್ರೀ ವರಮಹಾಲಕ್ಷ್ಮಿ ಯಥಾಭ್ಯನ್ಮ ಪ್ರಿಯತಾಂ ಪ್ರಿಯತೋವತು ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ಹಾಕ್ಕೊಂಡು ಬಿಡಬೇಕು. ಈ ರೀತಿಯಾಗಿ ಪೂಜಾ ಸಮರ್ಪಣ ಕೂಡ ಒಂದು ವಿಶೇಷವಾಗಿರ್ತದೆ. ಪೂಜೆ ಆದಮೇಲೆ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳ್ರಿ. ನಿಮಗೆ ಸಾಧ್ಯ ಆದರೆ ಮರದ ಬಾಗಿಣವನ್ನು ಮುತ್ತೈದೆಯನ್ನು ಕರೆದು ಮರದ ಬಾಗಿಣವನ್ನು ಕೊಡಬೇಕು. ಇಲ್ಲದಿದ್ದರೆ ಹಸಿ ಮೊರದಲ್ಲಿ ಅಕ್ಕಿ ತೆಂಗಿನಕಾಯಿ ತಾಂಬೂಲಗಳನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ಮೇಲೆ ಮುಚ್ಚಿ ದಾನವನ್ನಾದರೂ ಕೊಡಬೇಕು. ಇಲ್ಲಾಂದರೆ ವಾಯಿನ ದಾನ ಅಂಥೇಳಿ ಒಂದು ಪಾತ್ರೆಯಲ್ಲಿ ಅಕ್ಕಿ ತೆಂಗಿನಕಾಯಿ ಸೌತೆಕಾಯಿ ಅವನ್ನೆಲ್ಲ ಹಾಕಿ ಅದರ ಮೇಲೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಸಹ ಕೊಡ್ತಾರೆ. ಇನ್ನು ವರಮಹಾಲಕ್ಷ್ಮಿ ವಿಶೇಷವಾದ ಕಥೆಯದ ಹೇಳ್ತೇನೆ ಕೇಳ್ರಿ. ಈ ಕಥೆಯನ್ನು ಹೇಳೋಕ್ಕಿಂತ ಮುಂಚೆ ಕೆಲವರು ಪ್ರಶ್ನೆಯನ್ನು ಕೇಳಿರಿ, ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಈ ದೇವಿಗೆ ಮುಖವಾಡವನ್ನು ಯಾವಾಗ ಹಾಕಬೇಕು? ಯಾವಾಗ ನಾವು ಕಲಶವನ್ನು ಒಳಗೆ ಕರ್ಕೊಂಡು ಬರ್ತೇವೋ, ಕಲಶವನ್ನು ತಂದು ಅಲ್ಲಿ ಮಂಟಪದಲ್ಲಿ ಸ್ಥಾಪನೆಯನ್ನು ಮಾಡ್ತೇವೋ ಆಗ ಈ ರೀತಿಯಾಗಿ ಮುಖವನ್ನು ಹಾಕ್ಬೋದು, ಅಂದರೆ ಮುಖವಾಡವನ್ನು ಹಾಕ್ಬೋದು. ಪೂಜೆ ಮಾಡೋಕ್ಕಿಂತ ಸಂಕಲ್ಪ ಮಾಡೋಕ್ಕಿಂತ ಮುಂಚೆನೇ ಮುಖವಾಡವನ್ನು ಹಾಕ್ಬೋದು. ನೀವು ಬೆಳ್ಳಿದು ಹಾಕಿರ್ಬೋದು ಅಥವಾ ಈ ರೀತಿ ನನ್ನ ಕಡೆ ಎಲ್ಲ ರೀತಿಯ ಮುಖವಾಡಗಳು ಅದಕ್ಕಾಗಿ ನಾನು ಎರಡೂ ಮುಖವಾಡವನ್ನು ಇಟ್ಟು ತೋರಿಸ್ತೇನೆ ನಿಮ್ಗೆ. ಈ ರೀತಿಯಾಗಿ ಮುಖವಾಡ ಇದ್ದರೆ ಈ ರೀತಿ ಮುಖವಾಡವನ್ನು ಹಾಕ್ಬೋದು. ಇನ್ನು ನಿಮ್ಮ ಕಡೆ ಬೆಳ್ಳಿ ಮುಖವಾಡ ಇದ್ದರೆ ಬೆಳ್ಳಿ ಮುಖವಾಡವನ್ನು ಸಹ ಹಾಕ್ಬೋದು. ನಿಮ್ಮ ಕಡೆ ಯಾವ ರೀತಿ ಮುಖವಾಡ ಅದೇ ರೀತಿಯನ್ನು ಹಾಕ್ಬೋದು. ಇಲ್ಲಾಂದರೆ ಮಹಾಲಕ್ಷ್ಮಿ ಬೊಂಬೆಯನ್ನು ಕೂಡಿಸೋರು ಸಹ ಕೂಡಿಸ್ಬೋದು. ಮುಂದೆ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ನಾ ಯಾವ ರೀತಿ ಫೋಟೋವನ್ನು ಇಟ್ಟೆಲ್ಲ ಆ ರೀತಿಯಾಗಿ ನೀವು ಸ್ವಲ್ಪ ಎತ್ತರದ ಮೇಲೆ ವರಮಹಾಲಕ್ಷ್ಮಿ ಬೊಂಬೆಯನ್ನು ಕೂಡಿಸ್ಬೋದು. ಮುಂದೆ ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು. ನಾ ಯಾಕೆ ಈ ವಿಡಿಯೋದಲ್ಲಿ ಕೇವಲ ಕಾಯಿಯನ್ನು ಮಾತ್ರ ಇಟ್ಟು ಪೂಜೆ ಮಾಡಿ ತೋರಿಸೇನಿ ಅಂದರೆ ಕೆಲವ್ರ ಹತ್ರ ಮುಖವಾಡ ಇರೋದಿಲ್ಲ. ಈ ರೀತಿ ಮಾಡ್ಬೋದಾ, ಎಲ್ಲರೂ ಮುಖವಾಡ ಹಾಕಿನೇ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕಾಗಿ ಆ ರೀತಿ ಏನೂ ಇಲ್ಲ. ಮುಖವಾಡ ಇದ್ದವರು ಹಾಕಿ ಪೂಜೆ ಮಾಡಿರಿ. ಮುಖವಾಡ ಇಲ್ಲದೆ ಇದ್ದರೆ ಕೇವಲ ನಾ ಮಾಡೇನಲ್ಲ ಕಲಶ ಇಟ್ಟು ಪೂಜೆ ಅಷ್ಟೇ ಮಾಡಿರಿ, ದೈವಿಕ ಕಡೆ ಬರ್ತದೆ. ನಾವು ನಮಗೆ ಮಾಡೋ ದೇವರಿಗೆ ಭಕ್ತಿ ಮುಖ್ಯ. ಆಕೆಗೆ ಒಡವೆ ಬಂಗಾರ ಯಾವುದು ಮುಖ್ಯ ಅಲ್ಲ. ಅದಕ್ಕಾಗಿ ನಾವು ದೇವರಿಗೆ ಪೂಜೆಯನ್ನು ಮಾಡುವಾಗ ಸಂಕಲ್ಪದಲ್ಲಿ ಹೇಳ್ತೇವೆ ಯಥಾಶಕ್ತಿ ಯಥಾ ಜ್ಞಾನೇನ ಅಂಥೇಳಿ. ಯಥಾಶಕ್ತಿ ನೀ ಎಷ್ಟು ಶಕ್ತಿಯನ್ನು ಏನು ಖರೀದಿ ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಿದೆಯೋ ಅದರಿಂದ ಮಾತ್ರ ನಾನು ಇನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ. ಸಾಲ ಮಾಡಿಕೊಂಡು ಭಾಳಷ್ಟು ಖರ್ಚು ಮಾಡಿ ಇನ್ನೊಬ್ರಿಗೆ ತೋರಿಸ್ಲಿಕ್ಕಾಗಿ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಪೂಜೆ ಮಾಡೋದು ಏನಿದ್ರೂ ಯಥಾಶಕ್ತಿ ಯಥಾ ಜ್ಞಾನದಿಂದ ಪೂಜೆಯನ್ನು ಮಾಡಿರಿ. ಆ ಒಂದು ಪೂಜೆಗೆ ಮಹಾಲಕ್ಷ್ಮಿ ಒಲಿಯೋದು. ಇನ್ನೂ ಒಂದು ಸರಳವಾಗಿರುವಂತಹ ಕಥೆಯನ್ನು ಹೇಳಿಬಿಡ್ತೀನಿ. ಒಂದು ಸಲ ಶಿವಪಾರ್ವತಿಯರು ಕೈಲಾಸ ಪರ್ವತದ ಶಿಖರದಲ್ಲಿ ಹಾಗೇ ಆಸೀನರಾದಂಥ ಸಂದರ್ಭದಲ್ಲಿ, ಅಂದರೆ ಕುಳಿತಿರುವಂಥ ಸಂದರ್ಭದಲ್ಲಿ ಪಾರ್ವತಿ ಕೇಳ್ತಾಳೆ, ಹೇ ಸ್ವಾಮಿ, ಸಕಲ ಲೋಕಗಳ ಹಿತಚಿಂತಕರು ರಕ್ಷಕರು ಆಗಿರುವಂಥ ನಿಮಗೆ ನನಗೆ ಒಂದು ರಹಸ್ಯಕರವಾಗಿರುವಂಥ ಮಂಗಳಕರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ಮಾಡುವಂಥ ವಿಶೇಷವಾಗಿರುವ ಒಂದು ವ್ರತವನ್ನು ಹೇಳ್ರಿ. ಆ ವ್ರತದಿಂದ ಲೋಕ ಕಲ್ಯಾಣ ಆಗಬೇಕು, ಬೇಡಿದಂಥ ಇಷ್ಟಾರ್ಥಗಳು ಬೇಗ ಈಡೇರಬೇಕು, ಸಕಲ ಸೌಭಾಗ್ಯಗಳು ನಮಗೆ ದೊರಕಬೇಕು ಅಂದರೆ ಯಾವ ವ್ರತವನ್ನು ಮಾಡಬೇಕು ಅಂಥೇಳಿ ಕೇಳ್ತಾ ಇದ್ದಾಳೆ. ಆಗ ಪರಶಿವನು ಹೇಳ್ತಾ ಇದ್ದಾನೆ, ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ವ್ರತ ಸಕಲ ಸಂಪತ್ತು ಸೌಭಾಗ್ಯವನ್ನು ಬೇಡಿದ ಇಷ್ಟಾರ್ಥವನ್ನು ಶೀಘ್ರದಲ್ಲೇ
ದಯಪಾಲಿಸುವಂಥ ವರಮಹಾಲಕ್ಷ್ಮಿ ವ್ರತದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಹತ್ತಿರವಿರುವಂಥ ಶುಕ್ರವಾರ ಈ ವ್ರತವನ್ನು ಆಚರಣೆ ಮಾಡಬೇಕು. ಈ ವ್ರತ ಆಚರಣೆ ಮಾಡೋದ್ರಿಂದ ಹೆಣ್ಣು ಮಕ್ಕಳು ಸೌಭಾಗ್ಯವನ್ನು ಪಡೀತಾರೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗ್ತದೆ. ಅದಕ್ಕಾಗಿ ಬೇಡಿದ ಇಷ್ಟಾರ್ಥವನ್ನು ನಿಶ್ಚಿತವಾಗಿ ಫಲ ದೊರೆಯುವುದು ಈ ವರಮಹಾಲಕ್ಷ್ಮಿಯಿಂದ. ಆಗ ಪಾರ್ವತಿ ಕೇಳ್ತಾಳೆ, ಹೇ ಸ್ವಾಮಿ, ಈ ವ್ರತದ ವಿಧಾನಗಳೇನು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ನಮಗೆ ಬೇಡಿದ ಇಷ್ಟಾರ್ಥ ಬೇಗನೆ ದೊರಕಬೇಕಂದ್ರೆ, ದೇವಿ ಪ್ರಸನ್ನಳಾಗಬೇಕಂದ್ರೆ ಅದನ್ನೇ ಯಾವ ರೀತಿ ನಾವು ಮಾಡಬೇಕು ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ. ಆಗ ಪ್ರಸನ್ನ ಚಿತ್ತನಾದಂಥ ಪರಶಿವನು ಹೇಳ್ತಾ ಇದ್ದಾನೆ, ದೇವಿ ಪವಿತ್ರವಾದಂಥ ವರಮಹಾಲಕ್ಷ್ಮಿ ವ್ರತದ ಪ್ರಭಾವವನ್ನು, ಮಹಿಮೆಯನ್ನು ದೃಷ್ಟಾಂತದ ಮೂಲಕ ಹೇಳ್ತೇನೆ ಕೇಳು. ಹೇ ಪರಮೇಶ್ವರಿಯೇ, ಸಂಪದ್ಭರಿತವೂ ಸಮೃದ್ಧವೂ ಆದಂಥ ಕುಂಡೀನವೆಂಬ ಪಟ್ಟಣದಲ್ಲಿ ಚಾರುಮತಿ ಅನ್ನುವ ಒಬ್ಬ ಬ್ರಾಹ್ಮಣ ಸ್ತ್ರೀಯಳಿರ್ತಾಳೆ. ಆಕೆ ಪತಿವ್ರತೆಯು, ಸಕಲ ಶಾಸ್ತ್ರಗಳ ತಜ್ಞಳು ಆಗಿರ್ತಾಳೆ. ಮಧುರ ಭಾಷಿಣಿ, ಅಂದರೆ ಯಾರಿಗೂ ಕೆಟ್ಟದ್ದನ್ನು ಮಾತನಾಡುತ್ತಿರೋದಿಲ್ಲ. ಹಿರಿಯರನ್ನು ಗೌರವದಿಂದ ಕಾಣ್ತಾ ಇರ್ತಾಳೆ. ಯಾವಾಗಲೂ ಆಕೆ ಮನಸ್ಸು ನಿರ್ಮಲವಾಗಿರ್ತದೆ. ಹೀಗಿರಬೇಕಾದ್ರೆ ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವಾಗ್ತದೆ. ಕನಸಿನಲ್ಲಿ ಮಹಾಲಕ್ಷ್ಮಿ ಬಂದು ಆಕೆಗೆ ದರ್ಶನವನ್ನು ನೀಡಿ, ಎಲೆ ಪತಿವ್ರತೆಯೇ, ನಿನ್ನನ್ನು ಹರಸಲು ನಾನು ಬಂದಿರುವೆ ಅಂಥೇಳಿ, ಪತಿಯನ್ನು ಭಕ್ತಿಯಿಂದ ಕಾಣ್ತಾ ಇರುವಂಥ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡ್ತಾ ಇದ್ದೀಯಾ. ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿ ಈ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂಥ ಶುಕ್ರವಾರ ದಿನ, ಶುಭಕರ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು. ನಿನ್ನ ಇಷ್ಟಾರ್ಥಗಳನ್ನು ನಾನು ನಿಶ್ಚಯವಾಗಿ ಈಡೇರಿಸ್ತೇನೆ ಅಂತ ಹೇಳಿ ಆಕೆಗೆ ಕನಸು ಬೀಳ್ತದೆ. ಆಗ ಕನಸಿಂದ ಎದ್ದ ತಕ್ಷಣ ಬಹಳನೇ ಸಂತೋಷ ಆಗಿಬಿಡ್ತದೆ. ಆ ಕನಸಿನ ವಿಚಾರ ಮನೆಯಲ್ಲಿ ಎಲ್ರಿಗೂ ಹೇಳ್ತಾಳೆ, ಈ ರೀತಿಯಾಗಿ ನನಗೆ ಕನಸು ಬಿತ್ತು ಅಂಥೇಳಿ. ಮನೆ ಮಂದಿಗೂ ಬಹಳಷ್ಟು ಸಂತೋಷ ಆಗ್ತದೆ. ಆ ದಿನ ಯಾವ ದಿನ ಹೇಳ್ತಾಳೋ ಸಾಕ್ಷಾತ್ ಆ ದಿನ ಬಂದೇ ಬಿಡ್ತದೆ. ಹುಣ್ಣಿಮೆಗೆ ಹತ್ತಿರವಿರುವಂಥ ಶುಕ್ರವಾರ ದಿವಸ ಆಕೆ ಎಲ್ಲ ಮನೆಯೆಲ್ಲ ಸ್ವಚ್ಛಗೊಳಿಸಿ, ರಂಗವಲ್ಲಿಯನ್ನು ಹಾಕಿ, ಬಾಗಿಲಲ್ಲಿ ದೀಪವನ್ನು ಹಚ್ಚಿಟ್ಟು, ತಳಿರು ತೋರಣವನ್ನು ಹಾಕಿ, ಅಕ್ಕಿ ಗೌರಿ ಪಾದ, ಆಕಳ ಪಾದ ಎಲ್ಲವನ್ನು ಹಾಕಿ, ಮಹಾಲಕ್ಷ್ಮಿಯನ್ನು ತಾನೂ ಕೂಡ ಅರಿಶಿಣವನ್ನು ಹಚ್ಚಿ ಎರ್ಕೊಂಡು, ಮನೆ ಮಂದಿ ಎಲ್ಲರೂ ಎರ್ಕೊಂಡು ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ತಾರೆ. ವರಮಹಾಲಕ್ಷ್ಮಿಗೆ ಆಕೆಯನ್ನು ಹೊಸ ಅಕ್ಕಿಯನ್ನು ತಂದು ವರಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಆಕೆಯನ್ನು ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾವಹ ಸರ್ವದಾ ಅಂತ ಪ್ರಾರ್ಥನೆಯನ್ನು ಮಾಡಿ ಕಲ್ಪೋಕ್ತ ಪ್ರಕಾರವಾಗಿ ಷೋಡಶೋಪಚಾರಗಳಿಂದ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಾರೆ. ಧ್ಯಾನ ಅವನಾದಿ ಪೂಜೆಗಳ ನಂತರ 9 ಗ್ರಂಥಿಗಳಿರುವಂಥ, ಅಂದರೆ ಎಳೆಗಳಿರುವಂಥ ದಾರವನ್ನು ಆಕೆ ಪೂಜೆಯನ್ನು ಮಾಡಿ, ಆ ದಾರಕ್ಕೆ ಅರಿಶಿನ ಎಲ್ಲ ಹಚ್ಚಿ ಪೂಜೆಯನ್ನು ಮಾಡಿ, ನಂತರ ಮಹಾಲಕ್ಷ್ಮಿಗೆ ಭಕ್ಷ್ಯ ಭೋಜ್ಯಗಳಿಂದ, ತುಪ್ಪದಿಂದ ಮಾಡಿದಂಥ ಭಕ್ಷ್ಯಗಳನ್ನು ಮಹಾಲಕ್ಷ್ಮಿ ನಿವೇದನ ಮಾಡಿ ಆರತಿಯನ್ನು ಮಾಡಿ, ನಂತರ ಬಂಧು ಬಾಂಧವರು ಎಲ್ಲರೂ ಸೇರಿಕೊಂಡು ಬ್ರಾಹ್ಮಣರನ್ನು ಕರೆದು ಊಟವನ್ನು ಮಾಡಿ ಆ ದಿನ ಸಂತೋಷದಿಂದ ಕಾಲವನ್ನು ಕಳೀತಾಳೆ. ಅದಾದಮೇಲೆ ಆಕೆಯ ಪೂಜೆಗೆ ಮೆಚ್ಚಿದಂಥ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯವನ್ನು ಕೊಡ್ತಾಳೆ. ಸಂಪತ್ತು, ದಂಪತ್ತು, ಆರೋಗ್ಯವನ್ನು ಕಾಪಾಡುವಂಥ ಮಹಾಲಕ್ಷ್ಮಿಯನ್ನು ಯಾರು ಈ ವರಮಹಾಲಕ್ಷ್ಮಿ ದಿವಸ ಅನನ್ಯ ಭಕ್ತಿಯಿಂದ ಈ ವ್ರತ ಆಚರಣೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಆಕೆ ಸಂಪತ್ತನ್ನು ಕರುಣಿಸ್ತಾಳೆ ಅಂತ ಹೇಳಿ ಈ ವ್ರತಕಥೆಯನ್ನು ಭಗವಾನ್ ಶಂಕರ ದೇವಿಗೆ ಹೇಳ್ತಾನೆ. ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತ ಅಂಥೇಳಿ ಈ ಭೂಲೋಕದಲ್ಲಿ ಪ್ರಖ್ಯಾತಿಯನ್ನು ಪಡೀತದ. ಯಾರು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಹೇಳುವಂತೆ ಇಲ್ಲ. ಎಲ್ಲರೂ ಯಾರು ಬೇಕಾದರೂ ಈ ವ್ರತವನ್ನು ಆಚರಣೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ತಮ್ಮ ಸಂಕಷ್ಟಗಳು ದೂರ ಆಗಲಿ ಅಂತ ಬೇಡ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ. ಇನ್ನು ಆ ದಿನ ವಿಶೇಷವಾಗಿ ದೇವಿಯ ಮುಂದೆ 11 ರೂಪಾಯಿ ಮತ್ತು ಒಂದು ಅಡಿಕೆ ಬೆಟ್ಟ, ಒಂದು ಅರಿಶಿನ ಬೇರನ್ನು ಇಟ್ಟು ಆ ದಿನ ವಿಶೇಷ ಯೋಗಗಳು ಕೂಡಿ ಬರ್ತಾ ಇದೆ. ಮುಡುಪನ್ನು ಕಟ್ಕೊಳ್ಬೇಕು. ಒಂದು ಕೆಂಪು ಬಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ 11 ರೂಪಾಯಿ ಅಡಿಕೆ ಬೆಟ್ಟ ಮತ್ತು ಈ ರೀತಿಯಾಗಿ ಒಂದು ಅರಿಶಿನ ಬೇರನ್ನು ಇಟ್ಟು ಒಂದು ನಿಮ್ಮ ಅಭಿಷ್ಟ ಏನಿರ್ತದೋ ಅದನ್ನು ಕೇಳಿಕೊಂಡು ಒಂದು 5 ಗಂಟನ್ನು ಅದಕ್ಕೆ ಹಾಕಬೇಕು. ಹಾಕಿ ನಂತರ ದೇವಿಯ ಮುಂದಿಟ್ಟು ಅದನ್ನು ಪೂಜೆಯನ್ನು ಮಾಡಿ ಅದನ್ನು ಎಲ್ಲಾದರೂ ಎತ್ತಿ ಇಡಬೇಕು. ನಿಮ್ಮ ಅಭಿಷ್ಟ ಈಡೇರಿದ ಮೇಲೆ
ಅದನ್ನು ಹರಿಯುವ ನೀರಿಗೆ ಬಿಟ್ಬಿಡಬೇಕು. ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಅಭಿಷ್ಟ ಏನಿರ್ತದೋ ಅದು ಬೇಗನೆ ಈಡೇರ್ತದೆ ಅಂತ ಹೇಳಿ ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.